ಒಂದು ಕಡೆ ಸಂಧಾನ ಸೂತ್ರ ಆದರೂ ಇನ್ನೊಂದು ಕಡೆ ಜಮ್ಮುವಿನ ಹಲವು ಭಾಗಗಳಲ್ಲಿ ಫೈರಿಂಗ್ಗೆ ಪ್ರಯತ್ನ ಮಾಡಿದೆ ಪಾಕಿಸ್ತಾನ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿಎಸ್ಎಫ್ ಯೋಧರಿಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಲಾಗಿದೆ. ಕಾಶ್ಮೀರದಲ್ಲಿ ಮತ್ತೆ ಮೊಳಗಿದೆ ಸೈರನ್ ಸದ್ದು. ಭಾರತ ಅಲರ್ಟ್ ಆಗಿದೆ. 3 ಗಂಟೆಯಲ್ಲಿ ತನ್ನ ನರಿಬುದ್ಧಿಯನ್ನ ಪಾಕಿಸ್ತಾನ ಇಲ್ಲಿ ತೋರಿಸಿದೆ. ಅಕ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಡೊನಾಲ್ಡ್ ಟ್ರಂಪೇ ಹೇಳಿದ್ರು, ಯಾವುದೇ ಫೈರಿಂಗ್ ಇವತ್ತಾಗೋದಿಲ್ಲ ಅಂತೇಳಿ. ನರಿಬುದ್ಧಿ ಪಾಕ್ ಕೇಳಬೇಕಲ್ಲ. ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಜಗತ್ತಿನ ಎದುರು ತಾನೇನಂತ ಮತ್ತೆ ಮತ್ತೆ ತೋರಿಸಿಕೊಳ್ತಾ ಇದೆ. ತನ್ನ ಕಂತ್ರಿ ಬುದ್ಧಿ ಏನು ಅಂತ ತೋರಿಸಿಕೊಳ್ತಾ ಇದೆ ಪಾಕಿಸ್ತಾನ. ಸಂಧಾನ ಸೂತ್ರ, ಅದು ಕೂಡ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ. ಆದರೂ ಬುದ್ಧಿ ಕಲಿತಂತೆ ಕಾಣ್ತಾ ಇಲ್ಲ ಪಾಕಿಸ್ತಾನ. ಗಡಿಯಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಹಲವು ಭಾಗಗಳಲ್ಲಿ ಫೈರಿಂಗ್ಗೆ ಪ್ರಯತ್ನ ಆಗಿದೆ. ಇತ್ತ ಜಮ್ಮು ಕಾಶ್ಮೀರ ಬ್ಲ್ಯಾಕ್ಔಟ್. ದೀಪ ಬೆಳಗಿದ್ದಷ್ಟೇ ಅಲ್ಲಿ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿಗೆ ಪ್ರಯತ್ನವನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾಶ್ಮೀರದಲ್ಲಿ ಸೈರನ್ ಆನ್ ಮಾಡಿ ಭಾರತ ಒಂದು ಕಡೆಯಲ್ಲಿ ಅಲರ್ಟ್ ಆಗಿದೆ. ಸೈರನ್ ಸದ್ದು ಮೊಳಗಿದೆ ಅಂತ ಹೇಳಿದ್ರೆ ಏನೋ ಒಂದಲ್ಲ ಆಗ್ತಾ ಇದೆ ಅಂತ ಅರ್ಥ. ಅಕ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಹಾಗಾದ್ರೆ ಪಾಕಿಸ್ತಾನ 3 ಗಂಟೆಯಲ್ಲಿ ತನ್ನ ನರಿಬುದ್ಧಿಯನ್ನ ಪಾಕಿಸ್ತಾನ ತೋರಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತು ಈಗಿನಿಂದಲೇ ಸಂಜೆಯಿಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಫೈರಿಂಗ್ ಆಗೋದಿಲ್ಲ ಅಥವಾ ದಾಳಿ ಎರಡೂ ರಾಷ್ಟ್ರಗಳು ಮಾಡಬಾರದು ಅಂತೇಳಿ ಸಂಧಾನ ಸೂತ್ರ ಆಗಿತ್ತು. ಆದರೆ ಇಲ್ಲಿ ದಾಳಿಗೆ ಪ್ರಯತ್ನ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಪಾಕ್ ಸುಳ್ಳು ಆರೋಪವನ್ನು ಒಂದು ಕಡೆಯಲ್ಲಿ ಮಾಡ್ತಾ ಇದೆ. ಒಂದು ಕಡೆ ಕದನ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ. ಒಂದು ಕಡೆಯಲ್ಲಿ ಸಂಧಾನ, ಇನ್ನೊಂದು ಕಡೆಯಲ್ಲಿ ಕದನ ವಿರಾಮ ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡ್ತಾ ಇದೆಯಾ? ನಾನು ಆಗಲೇ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಪಾಕಿಸ್ತಾನದ ಉರಿ ಸೆಕ್ಟರ್ ಆಗಿರಬಹುದು, ಕೆಲವೊಂದಿಷ್ಟು ಸೆಕ್ಟರ್ಗಳಲ್ಲಿ ದೀಪ ಬೆಳಗಿದ್ದಷ್ಟೇ. ನಿನ್ನೆ ರೀತಿ ಇರಲಿಲ್ಲ ಇವತ್ತು ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಸಂಧಾನ ಆಗಿದೆ, ಜನಜೀವನ ಸಹಜ ಸ್ಥಿತಿಗೆ ಮರಳಬಹುದು ಅಂತೇಳಿ ಅಂದುಕೊಂಡಿದ್ರು ಎಲ್ಲರೂ. ಆದರೆ ಪಾಕಿಸ್ತಾನ ತನ್ನ ಬುದ್ಧಿಯನ್ನು ಇಲ್ಲಿ ತೋರಿಸಿದೆ ಎನ್ನುವಂಥದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೆ ಕದನ ವಿರಾಮ ಉಲ್ಲಂಘನೆ ಮಾಡಿ ಫೈರಿಂಗ್ ಮಾಡಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಬಿಎಸ್ಎಫ್ ಯೋಧರಿಂದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಲಾಗಿದೆ. ಕಾಶ್ಮೀರದಲ್ಲಿ ಸೈರನ್ ಆನ್ ಮಾಡಿ ಭಾರತ ಅಲರ್ಟ್ ಆಗಿದೆ. 3 ಗಂಟೆಯಲ್ಲೇ ನರಿಬುದ್ಧಿಯನ್ನು ತೋರಿರೋದು ಪಾಕಿಸ್ತಾನ. 3 ಗಂಟೆಯಲ್ಲಿ ಅಕ್ನೂರ್ ಸೆಕ್ಟರ್ನಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಅಕ್ನೂರ್ ಸೆಕ್ಟರ್ ಭಾಗದಲ್ಲಿ ಬ್ಲ್ಯಾಕ್ಔಟ್. ಈಗ ಮತ್ತೆ ಕಾಶ್ಮೀರದಲ್ಲಿ ಕತ್ತಲು ಆವರಿಸಿದೆ. ಒಂದು ಕಡೆ ಕದನ ವಿರಾಮ, ಎರಡೂ ರಾಷ್ಟ್ರಗಳು ಕೂಡ ಪ್ರತಿದಾಳಿ ಮಾಡೋಂಗಿಲ್ಲ. 3 ಸೇನೆಗಳಿಗೂ ಇದು ಅನ್ವಯ ಆಗುತ್ತೆ. ಆದರೆ ಪಾಕಿಸ್ತಾನ ಈ ಮಾತನ್ನು ಕೇಳಲಿಲ್ವಾ? ಯಾಕೆ ಹೀಗೆ ನರಿಬುದ್ಧಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದೆ? ಪೆಟ್ಟು ತಿಂದಿದ್ದು ಸಾಕಾಗ್ಲಿಲ್ವಾ? ಭಯೋತ್ಪಾದಕರ ವಿರುದ್ಧದ ಹೋರಾಟ ಕಂಟಿನ್ಯೂ ಅಂತೇಳಿ ಭಾರತ ಒಂದು ಕಡೆಯಲ್ಲಿ ಹೇಳುತ್ತೆ. ಭಯೋತ್ಪಾದಕರ ವಿರುದ್ಧ ಭಾರತ ಹೋರಾಟವನ್ನು ಮಾಡಿದರೆ ಪಾಕಿಸ್ತಾನಕ್ಕೆ ನಷ್ಟ ಇದೆ. ಮಕ್ಕಳಂತೆ ಸಾಕಿದ್ದಲ್ವಾ ಅವರೆಲ್ಲರೂ ಉಗ್ರರನ್ನ. ಸದ್ಯ ಭದ್ರತಾ ಪಡೆಗಳು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸರಿಯಾಗಿ ಏಟ್ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೆಣಕುವಂಥ ಕೆಲಸ, ನೋಡುವಷ್ಟು ನೋಡ್ತು ಭಾರತ, ಕಾಯುವಷ್ಟು ಕಾಯ್ತು. ತಾಳ್ಮೆ ಪರೀಕ್ಷೆ ಮಾಡೋಕೆ ಬಂದರೆ ಆಗೋದು ಇದೇ ರೀತಿ. ಒಂದು ಕಡೆಯಲ್ಲಿ ಡೊನಾಲ್ಡ್ ಟ್ರಂಪ್ ಸಂಜೆ ಹೊತ್ತಿಗೆ ಮಾಡಿರುವಂಥ ಟ್ವೀಟನ್ನು ನೋಡ್ತಾ ಇದ್ದೀರಿ. ಅವರು ಮಾಡಿದಂಥ ಟ್ವೀಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಸದ್ಯ
ಸದ್ಯ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಏನಾಗ್ತಾ ಇದೆ ಗಡಿಯಲ್ಲಿ? ಒಂದು ಕಡೆ ಸಂಧಾನ, ಇನ್ನೊಂದು ಕಡೆ ಕದನ ವಿರಾಮ ಉಲ್ಲಂಘನೆ. ಪಾಕಿಸ್ತಾನ ಮತ್ತೆ ತನ್ನ ಬುದ್ಧಿಯನ್ನು ತೋರ್ತಾ ಇದೆ. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಬುದ್ಧಿ ಬರ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಇಂಥವರಿಗೆ ಎಂತ ಹೇಳೋದು, ಏನ್ ಹೇಳೋದು? ಸದ್ಯ ಪಾಕಿಸ್ತಾನ ಮಾಡ್ತಾ ಇರುವಂತ, ತೋರ್ತಾ ಇರುವಂತ ಕುತಂತ್ರಿ ಬುದ್ಧಿಗಳನ್ನ ಒಂದೊಂದಾಗಿ ನೋಡ್ತಾ ಇದ್ದೀರಾ. ಈ ಪ್ರತಿಯೊಂದು ದಾಳಿಯನ್ನು ಕೂಡ ನಾವು ಉಗ್ರ ದಾಳಿ ಅಂತೇಳಿ, ಯುದ್ಧ ಅಂತ ಹೇಳಿ ಪರಿಗಣಿಸ್ತೀವಿ. ಶ್ರೀನಗರದ ಸುತ್ತಲೂ ಮತ್ತೆ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಪಠಾಣ್ಕೋಟ್, ಫಿರೋಜ್ಪುರದಲ್ಲಿ ಬ್ಲಾಕ್ ಔಟ್. ಈಗ 2 ಗಂಟೆ ಅಷ್ಟೇ, 2 ಗಂಟೆ ತಾಳ್ಮೆ ಇಲ್ಲ ಪಾಕಿಸ್ತಾನಕ್ಕೆ. ಡ್ರೋನ್ ದಾಳಿ ಪ್ರಾರಂಭಿಸಿದೆ ಪಾಕಿಸ್ತಾನ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ. ಬುದ್ಧಿ ಕಲಿತಾ ಇಲ್ಲ. 3 ಗಂಟೆಗಳಲ್ಲೇ ತನ್ನ ನರಿ ಬುದ್ಧಿಯನ್ನು ಪಾಕಿಸ್ತಾನ ತೋರಿದೆ. ಇಲ್ಲಿ ಶ್ರೀನಗರದ ಸುತ್ತಲೂ ಮತ್ತೆ ಸ್ಫೋಟದ ಸದ್ದು. ಪಠಾಣ್ಕೋಟ್, ಫಿರೋಜ್ಪುರದಲ್ಲಿ ಬ್ಲಾಕ್ ಔಟ್. ಮತ್ತೆ ಕತ್ತಲು ಆವರಿಸಿದೆ. ಪಠಾಣ್ಕೋಟ್ ಆಗಷ್ಟೇ ಬೆಳಗಿತ್ತು, ಬೆಳಕು ಬಂದಿತ್ತು ಅಲ್ಲಿ. ಈಗ ನರಿ ಬುದ್ಧಿ ತೋರುವಂತ ಕೆಲಸವನ್ನ ಪಾಕಿಸ್ತಾನ ಕಂಟಿನ್ಯೂ ಮಾಡ್ತಾ ಇದೆ. ಬೆಲೆ ತೆರಬೇಕಾಗತ್ತೆ, ಇದಕ್ಕೆ ಖಂಡಿತವಾಗ್ಲೂ ಬೆಲೆ ತೆರಬೇಕಾಗತ್ತೆ. ಶ್ರೀನಗರದ ಸುತ್ತಲೂ ಸ್ಫೋಟದ ಸದ್ದು ಕೇಳಿ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ. ಯಾವ್ಯಾವ ಜಾಗಗಳು? ಪಠಾಣ್ಕೋಟ್, ಫಿರೋಜ್ಪುರ ಬ್ಲಾಕ್ಔಟ್ ಆಗಿದೆ. ದೊಡ್ಡ ಮಟ್ಟದ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಡ್ರೋನ್ ದಾಳಿಯನ್ನ ಪ್ರಾರಂಭ ಮಾಡಿದೆ ಪಾಕಿಸ್ತಾನ. ಇದೇ ಸಮಯ ಕಳೆದ 2 ದಿನಗಳಿಂದ ಆಗ್ತಾ ಇದ್ದಿತ್ತು. Deeply pained by the loss of innocent lives due to recent shelling from Pakistan, my government is taking every possible measures to minimize the hardship of our people. ಇದು ಈ ರೀತಿಯಾಗಿ ಟ್ವೀಟ್ ಮಾಡಿರೋದು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳಾಗಿರುವಂತಹ ಉಮರ್ ಅಬ್ದುಲ್ಲಾ, ನಿಜಕ್ಕೂ ಕೂಡ ಬೇಸರ ಇದೆ. ಅಮಾಯಕ ನಾಗರಿಕರನ್ನ ಶೆಲ್ ದಾಳಿಯ ಮೂಲಕ ಪಾಕಿಸ್ತಾನ ಕೊಂದಿದೆ. ಹೀಗಾಗಿ ಜಮ್ಮು ಕಾಶ್ಮೀರದ ಸರ್ಕಾರ ಸಾಧ್ಯವಾಗುವಂಥ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ. ಹಾಗೆಯೇ ಈ ಶೆಲ್ ದಾಳಿಯಲ್ಲಿ ಮೃತಪಟ್ಟ ಅಮಾಯಕ ಜನರಿಗೆ ಸಂತಾಪವನ್ನು ಸೂಚಿಸುವಂಥ ಕೆಲಸವನ್ನು ಕೂಡ ಇಲ್ಲಿ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಗಮನಿಸ್ತಾ ಇರಬಹುದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಮಾಡಿರುವಂಥ ಟ್ವೀಟನ್ನು. ದಾಳಿಯಲ್ಲಿ ಪ್ರಾಣ ಬಿಟ್ಟ ಕಾಶ್ಮೀರದ ಅಮಾಯಕ ನಾಗರಿಕರು, ಶೆಲ್ಲಿಂಗ್ ದಾಳಿಯಲ್ಲಿ ನಾಗರಿಕರು, ಜಮ್ಮು ಕಾಶ್ಮೀರದ ನಾಗರಿಕರು ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಭ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಭ್, ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸೂತ್ರ. 3 ಗಂಟೆ ಕಳೆದಿಲ್ಲ, ಇನ್ನು ಪಾಕಿಸ್ತಾನ ಮತ್ತೆ ಬಾಲ ಬಿತ್ತಾ ಇದೆ. ಎಲ್ಲೆಲ್ಲ ದಾಳಿ ಆಗಿದೆ, ದಾಳಿಯ ತೀವ್ರತೆ ಹೇಗಿದೆ? ಸಂಪತ್, ಮೊದಲನೇದಾಗಿ 2 ರಿಂದ 3 ಗಂಟೆಗಳ ಹಿಂದೆ
ಭಾರತ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಮಾಡುತ್ತೆ. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಆಗಿರುವಂತಹ ವಿಕ್ರಮ್ ಮಿಸ್ರಿ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಎರಡೂ ದೇಶಗಳು ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೀವಿ, ಸೀಸ್ ಫೈರ್ ಮಾಡಿದೀವಿ. ಇದಾದ ನಂತರ ಡಾಕ್ಟರ್ ಎಸ್ ಜೈಶಂಕರ್ ವಿದೇಶಾಂಗ ಸಚಿವರು ಕೂಡ ಒಂದು ಟ್ವೀಟ್ ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ, ಕೇವಲ ಸೀಸ್ ಫೈರ್ ಅಷ್ಟೇ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಇನ್ನ ಇಂಡಸ್ ವಾಟರ್ ಟ್ರೀಟಿ ಇರ್ಬೋದು, ಇವೆಲ್ಲ ಕೂಡ ಹಾಗೇ ಮುಂದುವರಿಯುತ್ತೆ, ಇದು ಅಭಯಂತೆ ಇನ್ನೂ ಕೂಡ ಅಂತಾನು ಹೇಳಿದ್ರು. ಇದೆಲ್ಲ ಆಯ್ತು. ಇನ್ನ 12ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಇಬ್ಬರು ಸೇನಾ ಮುಖ್ಯಸ್ಥರು ದೂರವಾಣಿಯ ಮೂಲಕ ಒಂದು ಟರ್ಮ್ಸ್ಗೆ ಬರುವಂತ ಒಂದು ನಿರೀಕ್ಷೆ ಕೂಡ ಇತ್ತು. ಆದ್ರೆ ಮತ್ತೆ ಪಾಕಿಸ್ತಾನ ಅದು ನಂಬಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತ ದೇಶ ಅಂತ ಜಗತ್ತಿನ ಮುಂದೆ ಈಗ ನಿಂತಿರುವಂತದ್ದು ಈಗೆಲ್ರಿಗೂ ಗೊತ್ತಾಗಿದೆ. ಮೊನ್ನೆಯಿಂದನೂ ಹೇಳ್ತಾ ಇದ್ವಿ, ಮುಖ್ಯವಾಗಿರುವಂತದ್ದು ಪಾಕಿಸ್ತಾನಿನ ಆ ಒಂದು ಪೊಲಿಟಿಕಲ್ ಸೆಟಪ್ ಅನ್ನ ಗಮನಿಸಿದ್ರೆ, ಸರ್ಕಾರ ಒಂದು ಹೇಳಿದ್ರೆ ಆರ್ಮಿ ಒಂದು ಮಾಡುತ್ತೆ, ಆರ್ಮಿ ಒಂದು ಹೇಳಿದ್ರೆ ಸರ್ಕಾರ ಒಂದು ಮಾಡುತ್ತೆ. ಸೊ ಅವರ ಒಂದು ಹೈಬ್ರಿಡ್ ಸೆಟಪ್ ಅಂತ ಅವ್ರು ಏನ್ ಕರ್ಕೋತಾರೆ, ಆ ರೀತಿಯಲ್ಲಿ ಈಗ ಸೀಸ್ ಫೈರಿನ ಉಲ್ಲಂಘನೆ ಆಗಿದೆ, ಕದನ ವಿರಾಮದ ಉಲ್ಲಂಘನೆ ಆಗಿದೆ. ಶ್ರೀನಗರ, ಪಠಾನ್ಕೋಟ್ ಹಾಗೂ ಪಂಜಾಬ್ ಅಲ್ಲಿ ಡ್ರೋನ್ಗಳ ಸದ್ದು ಕೇಳಿಸ್ತು. ತಕ್ಷಣ ನಮ್ಮ ಸುದರ್ಶನ್ ಚಕ್ರ ಆಕ್ಟಿವೇಟ್ ಆಗೋದು ಸಹಜ. ಅದು ಆದ ಕೂಡಲೇನೆ ಆಕಾಶದಲ್ಲೇನೆ ಎಲ್ಲಾ ಡ್ರೋನ್ಗಳಿಗೆ ಒಂದು ಅಟ್ಯಾಕ್ ಮಾಡಿ ಅಲ್ಲೇ ಬ್ಲಾಸ್ಟ್ ಮಾಡಲಾಗಿದೆ. ಸೊ ಆ ಶ್ರೀನಗರದಲ್ಲೇ ಇದ್ದಂತ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರು ಕೂಡಲೇ ಟ್ವೀಟ್ ಮಾಡ್ತಾರೆ, ವಾಟ್ ದ ಹೆಲ್ ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಸಹಜವಾಗಿ ಒಂದು ಶಾಕಿಂಗ್ ಪ್ರತಿಕ್ರಿಯೆನೆ. ಯಾವುದೇ ಒಬ್ಬ ಮನುಷ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಬ್ಬರ ಮಧ್ಯ ಮಾತಾಡಿದಾಗ, ಒಬ್ರು ಸಾಕ್ಷಿಗೆ ಅಂತ ನಿಲ್ಸ್ಕೊಂಡು ಮಾತಾಡಿದಾಗ ಅದಕ್ಕೆ ಅಂದ ಒಂದು ವ್ಯಾಲ್ಯೂ ಇರುತ್ತೆ. ಅದೇ ರೀತಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಒಂದು ಪತ್ರಿಕಾ ಹೇಳಿಕೆ, ಮತ್ತೆ US ಅವ್ರು ಹೇಳ್ಕೊತಾ ಇದಾರೆ ಅವ್ರ ಮಧ್ಯಸ್ಥಿಕೆ ವಹಿಸಿದ್ದಾರೆ ಅಂತ. ಆದ್ರೆ ಭಾರತ ಸರ್ಕಾರ ಈವರೆಗೇನು ಯಾವುದೇ ಮೂರನೇ ದೇಶ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಖುದ್ದಾಗಿ ಪಾಕಿಸ್ತಾನ ಅವರೇ ಸೀಸ್ ಫೈರ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇರ್ಲಿ, ಆದ್ರೂನು ಅಮೆರಿಕ ಕೂಡ ಟ್ವೀಟ್ ಮಾಡಿತ್ತು, ಇಬ್ಬರು ಸೀಸ್ ಫೈರ್ಗೆ ಒಪ್ಕೊಂಡಿದ್ದಾರೆ ಅಂತ. ಇನ್ನು ಭಾರತ ಕೂಡ ಸೀಸ್ ಫೈರ್ ಅಗ್ರಿಮೆಂಟ್ಗೆ ನಾವು ಎಸ್ ಅಂದಿದೀವಿ ಅಂತ ಕೂಡ ಹೇಳಿತ್ತು. ಆದ್ರೆ ಮತ್ತೆ ಆ ಒಂದು ನರಿ ಬುದ್ಧಿ ಏನಿದೆ, ಈ ಬುದ್ಧಿಯನ್ನ ಮತ್ತೆ ಪಾಕಿಸ್ತಾನ ತೋರಿಸಿದೆ. ಸೊ ಇನ್ನ ಇದಕ್ಕೆ ಯಾವ ರೀತಿ ಭಾರತದ ಮುಂದಿನ ಸ್ಟೆಪ್ ಇರುತ್ತೆ ಅಂತ ಸಾಕಷ್ಟು ಕುತೂಹಲ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ವಾರ್ನಿಂಗ್ ಏನಿತ್ತು ಅದು ಬಹಳಷ್ಟು ಹೊಡೆತಾನ ಪಾಕಿಸ್ತಾನ ಕೊಟ್ಟಿತ್ತು. ಅದರ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿ ಇದ್ದಂತ ಸಾಕಷ್ಟು ಏರ್ ಬೇಸ್ ಗಳಿಗೆ ನಮ್ಮ ಒಂದು ಕ್ಷಿಪಣಿಗಳು ನೇರವಾಗಿ ದಾಳಿ ಮಾಡೋ ಮೂಲಕ ಅವರಿಗೆ ಒಂದ್ ರೀತಿ ಅದು ಸಾಕಷ್ಟು ಎಕನಾಮಿಕಲಿನೂ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗಿರುವಂತದ್ದು, ಮತ್ತೆ ಸ್ಟ್ರಾಟಜಿಕಲಿ ಕೂಡ ಅವರು ಯಾವುದಕ್ಕೆ ಪ್ರಯೋಜನ ಇಲ್ಲ ಅಂತ ಇಡೀ ಜಗತ್ ಮುಂದೆ ಈಗ ಸಾಬೀತು ಮಾಡಿಸ್ಕೊಂಡಿದ್ರು. ಇಷ್ಟಾದ್ರೂ ಕೂಡ ಮತ್ತೆ ಇವಾಗ ಅವರು ಡ್ರೋನ್ಗಳನ್ನ ಹಾರಿಸೋ ಮೂಲಕ ಭಾರತಕ್ಕೆ ಒಂದು ನಾವು ಏನೋ ಒಂದು ನುಕ್ಸಾನ್ನ ಮಾಡ್ತೀವಿ ಅಂತ ಅವ್ರು ಏನ್ ಅನ್ಕೊಂಡಿದ್ದಾರೆ, ಅದಕ್ಕೆ ಅವರ ಒಂದು ಕ್ರಮಕ್ಕೆ ಈಗ ಭಾರತ ಸರಿಯಾಗಿರುವಂತ ಪಾಠ ಕೊಡುತ್ತೆ. ಅದಕ್ಕೆ ಮೊನ್ನೆಯಿಂದಾನು ಹೇಳ್ತಾ ಇದ್ದೆ, ಇದು ಯಾಕೋ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಪಾಕಿಸ್ತಾನಕ್ಕೆ ಬಂದಿದೆ. ಇದು ಅಂತ್ಯಕಾಲದಲ್ಲಿ ಸಾಕಷ್ಟು ಆಗೋಷ್ಟು ಏನೇನ್ ನುಕ್ಸಾನ್ ಮಾಡಬಹುದು ಅಷ್ಟು ಮಾಡೋಣ ಅಂತ ಒಂದು ಪಾಕಿಸ್ತಾನ ಅನ್ಕೊಂಡಿದ್ರೆ ಅದು ತಪ್ಪು. ಭಾರತ ಯಾವ ರೀತಿ ಪ್ರತಿಕಾರ ಇದಕ್ಕೆ ತೀರ್ಸ್ಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಸಂಪತ್. ಅಂತ ಹೇಳಿದ್ರೆ ಇಲ್ಲಿ ಅಮೆರಿಕ ನೇತೃತ್ವದಲ್ಲಿ ಸಂಧಾನ ಮಾಡಲಾಗಿದೆ ಅನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಡೊನಾಲ್ಡ್ ಟ್ರಂಪ್ ಅವರೇ ಟ್ವೀಟ್ ಮಾಡಿ ಮಾಹಿತಿಯನ್ನು ಕೊಟ್ಟರು. ಎಲ್ಲ ಒಂದು ಕಡೆಯಲ್ಲಿ ಈಗ ಇರುವಂಥ ಪ್ರಶ್ನೆ ಏನು, ಈ ರೀತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ಮತ್ತೆ ಪ್ರಚೋದನಕಾರಿ ದಾಳಿಯನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಂಧಾನದ ಮಾತುಕತೆಯೇ ಆಗಿಲ್ವಾ? ಹಾಗಾದ್ರೆ ಅಮೆರಿಕ ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಬೇರೆ ದೇಶಗಳ ಮುಂದೆ, ಬೇರೆ ರಾಷ್ಟ್ರಗಳ ಮುಂದೆ ಪ್ರಚಾರ ಪಡೆದುಕೊಳ್ಳೋದಕ್ಕೋಸ್ಕರ ಈ ಟ್ವೀಟ್ ಅನ್ನು ಮಾಡಿದ್ರೆ ಹಾಗಾದ್ರೆ ಹೇಗೆ? ಇಲ್ಲ, ಇದು ಒಂದು ಹೇಳಕ್ ಇಷ್ಟಪಡ್ತೀನಿ ಸಂಪತ್, ಈಗ ಇರುವಂತ ಡೊನಾಲ್ಡ್ ಟ್ರಂಪ್ ಇಲ್ಲಿ ಅಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಮೂರನೇ ದೇಶ ಈ ಮಧ್ಯಸ್ಥಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ. ಇದಾದ್ಮೇಲೂ ಕೂಡ ಅದು ಒಂದ್ ರೀತಿ ಹಿಸ್ಟೀರಿಯಾ ಇದೆ ಅಮೆರಿಕಾಗೆ. ಜಗತ್ತಲ್ಲೇ ಏನೇ ಪ್ರಾಬ್ಲಮ್ ಆದ್ರೂ ಅಮೆರಿಕ ಮುಂದೆ ಬರುತ್ತೆ ಅನ್ನೋಂತ ಒಂದು ಹಿಸ್ಟೀರಿಯಾ ಮತ್ತೆ ಅದೊಂದು ಡಿಸೆಪ್ಷನ್ ಅಲ್ಲಿ ಅಮೆರಿಕ ಬಳಸ್ತಾ ಇದೆ. ಆ ರೀತಿಯಾಗಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ಹೌದು, ಎರಡು ದೇಶಗಳ ಒಂದು ಸ್ಟ್ಯಾಂಡ್ ಆಫ್ ಆದಂತ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳು ಅಂತ ಯಾವ್ದಾವ್ದಿದೆಯೋ ಅವ್ರು ಎಲ್ರಿಗೂ ಕೂಡ ಮಾಹಿತಿ ಕೊಡುವಂತದ್ದು ಒಂದು ಜವಾಬ್ದಾರಿ ರಾಷ್ಟ್ರವಾಗಿರುವಂತ ಒಂದು ಕೆಲಸ. ಸೊ ಈ ಒಂದು ರೆಸ್ಪಾನ್ಸಿಬಿಲಿಟಿನ ಎಸ್ ಜೈಶಂಕರ್ ಅವರು ಮಾಡಿರುವಂತದ್ದು.
ಅದೇ ಹೇಳಿದ್ದ ಮಾತ್ರಕ್ಕೆ ನಾವು ಒಂದು ಈ ತರ ಒಂದು ಸಂಧಾನಕ್ಕೆ ಬಂದಿದೆ, ಪಾಕಿಸ್ತಾನ ನಮಗೆ ಒಂದು ಕಾಲ್ ಮಾಡಿ ನಾವು ಸೀಸ್ ಫೈರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೆ ಅಂತ ಹೇಳಿದ್ ಒಂದೇ ಮಾತ್ರಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆ ಅನ್ನೋದು ತಪ್ಪಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಮೂರನೇ ದೇಶ ನಮ್ಮ ಮಧ್ಯಸ್ಥಿಕೆಯಲ್ಲಿ ಭಾಗವಹಿಸಿಲ್ಲ ಅಂತ. ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಪಾಕಿಸ್ತಾನ ಖುದ್ದಾಗಿ ಅವರ ಒಂದು ಅಧಿಕೃತ ಟ್ವಿಟರ್ ಹ್ಯಾಂಡಲ್ಗಳಲ್ಲಿ ಮತ್ತೆ ಅವರ ಒಂದು ಮಾಧ್ಯಮಗಳಲ್ಲೂ ಕೂಡ, ಜೊತೆಗೆ ಅವರು ಪ್ರಧಾನಮಂತ್ರಿ ಕೂಡ ಅಲ್ಲಿ ಟ್ವೀಟ್ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಇಬ್ಬರು ಕೌಂಟರ್ ಪಾರ್ಟ್ಸ್ ನಾವು ಒಂದು ಸಂಧಾನಕ್ಕೆ ಬಂದಿದೀವಿ, ಸೀಸ್ ಫೈರ್ ನ ಇಬ್ರು ಕರೆದಿದೀವಿ, ಸೊ ಈ ಹಿನ್ನೆಲೆಯಲ್ಲಿ ಶಾಂತಿಯನ್ನ ಕಾಪಾಡೋಣ ಅಂತ ಕೂಡ ಹೇಳಿದ್ರು. ಆದ್ರೆ ಟ್ವೀಟ್ ಮಾಡಿ 2.5 ಗಂಟೆ ಆಗಕ್ಕಿಲ್ಲ ಆಗ್ಲೇನೆ ಈ ರೀತಿಯಾಗಿರುವಂತ ಒಂದು ಡ್ರೋನ್ ದಾಳಿಯನ್ನ ಮಾಡಿರುವಂತದ್ದು. ಸೊ ಇದೇನು ಹೊಸ್ತು ಅಲ್ಲ, ಇದೇನು ಆಶ್ಚರ್ಯನೂ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಕಾರ್ಗಿಲ್ ಆಗಿರ್ಬೋದು, 71 ವಾರ್ ಆಗಿರ್ಬೋದು, ಇದೆಲ್ಲ ಸೀಸ್ ಫೈರ್ ಆದ್ಮೇಲೆನೆ ಈ ಯುದ್ಧಗಳು ಆಗಿದ್ದು. ಒಂದು ಹೇಳೋದೊಂದು ಮಾಡೋದೊಂದು. ಇವರು ಜಾಗತಿಕ ಮಟ್ಟದಲ್ಲಿ ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಯಾವುದೇ ಒಂದು ಸರಿಯಾಗಿರುವಂತ ವೇದಿಕೆ ಬರ್ತಾ ಇಲ್ಲ. ಅವರು ಈಗಿರೋ ಸ್ಥಿತಿನೂ ಇದಕ್ಕೆ ಕಾರಣ. ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಈ ಡ್ರೋನ್ ದಾಳಿ ಇವರು ಏನ್ ಮಾಡಿದ್ದಾರೆ ಅದು ಅಂತಾರಾಷ್ಟ್ರೀಯ ಮಟ್ಟದ ಅಥವಾ ಒಂದು ಅಂತಾರಾಷ್ಟ್ರೀಯ ಕಾನೂನು ಪ್ರಕಾರ ಇಬ್ಬರು ಜವಾಬ್ದಾರಿಯುತ ದೇಶಗಳು ಒಂದು ಸೀಸ್ ಫೈರ್ ಅಂತ ಕರೆದಾಗ ಅದನ್ನ ಪರಿಪಾಲಿಸಬೇಕು. ಈ ಹಿಂದೆನೂ ಇವ್ರು ಬ್ರೇಕ್ ಮಾಡಿದ್ರು, ಇವತ್ತು ಬ್ರೇಕ್ ಮಾಡ್ತಾ ಇದ್ದಾರೆ. ಕದನ ವಿರಾಮ ಉಲ್ಲಂಘನೆ ಮಾಡೋದ್ರಿಂದ ಅವರು ಮತ್ತೆ ಯುದ್ಧಕ್ಕೆ ಆಹ್ವಾನ ಕೊಟ್ಟಂಗೆ ಇದು ಒಂದು ಸಂದೇಶ ಕೊಟ್ಟಿದ್ದಾರೆ. ಭಾರತ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ಮತ್ತೆ ಆ 2-3 ದಿನಕ್ಕೇನೆ ಅವರಷ್ಟು ನಲ್ಗೋಗಿದ್ರು. ಇನ್ನು ಈ ರೀತಿಯ ಒಂದು ಡ್ರೋನ್ ದಾಳಿಯಿಂದ ಇನ್ನು ಎಷ್ಟು ಅವರು ಪೆಟ್ಟು ಅನ್ಭೋಗ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು ಪ್ರಶೋಭ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.